ತರ ಯಾರು ಕೂಡ ಮಾತಾಡೋದಾಗ್ಲಿ ಅಥವಾ ಈ ರೀತಿ ಕಿತ್ತಾಡೋದಾಗ್ಲಿ ಈ ರೀತಿಯಾದಂತಹ ಹೀಟೆಡ್ ಡಿಸ್ಕಷನ್ಸ್ ಅಲ್ಲಿ ನಡೆಯೋದಿಲ್ಲ. ಆದ್ರೆ ಸಮಸ್ಯೆ ಏನಾಗಿದೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಇವ್ರು ಏನೇನು ಸ್ಕೀಮ್ಗಳನ್ನ ಮೆನ್ಷನ್ ಮಾಡಿದಿಲ್ಲ. ನಾನು ಅಕ್ಕಪಕ್ಕದ ರಾಜ್ಯಗಳ ಬಗ್ಗೆ ನಾನು ಮಾತಾಡಲ್ಲ, ನಾನು ಬರೀ ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಕರ್ನಾಟಕದ ಪ್ರತಿನಿಧಿಯಾಗಿ ಒಂದು ಸಲಹೆಯನ್ನು ನಾನು ಕೊಡ್ತೀನಿ ಸ್ಟೂಡೆಂಟ್ಗೆ. ಸ್ವಾತಿ ಅವರೇ ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಅಲ್ಲ ನಾವು ಸಲಹೆ ಕೊಟ್ಬಿಡ್ತೀನಿ. ಅಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಕೊಟ್ಟಾಯ್ತು ಉತ್ತರ ಅವ್ರು ಉತ್ತರ ಕೊಟ್ಟಾಯ್ತು. ಈ ಮಾತುಗಳನ್ನ ಈ ಜಗಳನ ನೀವು ಸ್ಫೂರ್ತಿಯಾಗಿ ತಗೋಬೇಡಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಸ್ವಾತಿ ಅವರೇ, ಕೇಂದ್ರ ಸರ್ಕಾರದಿಂದ ಇಲ್ಲಿ ನಡೀತಾ ಇರುವಂತದ್ದು ಕೇಂದ್ರ ಸರ್ಕಾರದ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಏನು ಅನ್ನೋದನ್ನ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಟೀಚರ್. ಅವರು ನಿಮ್ಮನ್ನ ಪ್ರಶ್ನೆ ಕೇಳಲಿಲ್ಲ, ಚಿಕ್ಕ ಮಕ್ಕಳ ತಲೆ ಬ್ರೈನ್ ವಾಶ್ ಮಾಡಬೇಡಿ ದಯವಿಟ್ಟು. ಅವಾಗ ನಿಮಗೆ ಅರ್ಥ ಆಗುತ್ತೆ. ಇದು ಬಹಳ ಸ್ಪಷ್ಟ. ಅವ್ರು ನನ್ನನ್ನು ನೋಡ್ಕೊಂಡೆ ಪ್ರಶ್ನೆ ಕೇಳಿದ್ರು. ಬಹಳ ಸ್ಪಷ್ಟ. ಉತ್ತರ ಸಿಕ್ತವರಿಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತ ಅನ್ಯಾಯ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ತಮಗೆ ಅರ್ಥ ಆಗುತ್ತೆ. ಅಲ್ಲಲ್ಲ ಅವ್ರಿಗೆ ಉತ್ತರ ಸಿಕ್ತು, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆದ್ರೆ ಇಲ್ಲಿ ಆಗ್ತಾರನ್ನ ನೀವು ಸ್ಫೂರ್ತಿಯಾಗಿ ತಗೋಬೇಡಿ. ಇಲ್ಲಿ ಆಗ್ತಾರ ಸ್ಫೂರ್ತಿಯಾಗಿ ತಗೋಬೇಡಿ. ಪ್ರಶ್ನೆ ಕೇಳಿದ್ರ ಪ್ರಶ್ನೆ ಕೇಳಿ ಸುರ್ಬೆ ಅವರೇ, ಸ್ವಾತಿ ಅವರೇ, ಸ್ವಾತಿ ಸುರ್ಬೆ ಅವರೇ, ಸ್ವಾತಿ ಸುರ್ಬೆ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸ್ವಾತಿ ಸುರ್ಬೆ ಅವರೇ, ಸ್ವಾತಿ ಸುರ್ಬೆ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸ್ವಾತಿ ಅವರೇ ಜಾಬ್ಗಳ ಬಗ್ಗೆ ಪ್ರಶ್ನೆ ಮಾಡಲ್ಲ, 24 ಕೋಟಿ ಜಾಬ್ಗಳ ಬಗ್ಗೆ ಮಾತಾಡಬೇಕಾಗಿದೆ ಇವತ್ತಿನ ದಿನ. ಅದ್ರ ಬಗ್ಗೆ ಮಾತಾಡದೇ ಇದ್ದಾಗ ಯಾವುದೇ ರೀತಿಯಾದಂತ ಪರಿಹಾರ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಉತ್ತರ ಸಿಕ್ತು. ಒಂದು ನಿಮಿಷ ಪ್ರಶ್ನೆ ಕೇಳ್ತಾ ಇದ್ದೀರಾ? ಪ್ರಶ್ನೆ ಕೇಳಿಸ್ಕೊಬೇಡಿ. ಲಾಸ್ಟ್ ಕ್ವಶನ್ ಇದೆ. ಲಾಸ್ಟ್ ಕ್ವಶನ್ ಇಷ್ಟೊತ್ತು ನೋಡ್ದೆ ಕೇಳ್ದೆ ಎಲ್ಲ ಸರಿ. 3 ವರ್ಷ ಡಿಗ್ರಿ. ನಿಮ್ ಪ್ರಶ್ನೆ ಯಾರಿಗೆ? ಇಬ್ರಿಗೂ ಸರ್. ಸರ್ಕಾರ ಯಾರು ಇಲ್ಲ, ಗೌರ್ಮೆಂಟ್ಗೆ. ಇಬ್ರು ಅಂದ್ರೆ ಮತ್ತೆ ಜಗಳಸ್ತೀರಿ ನೀವು. ಇಬ್ರು ಡಿಬೇಟ್, ನಾವು ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಕು. ಇಬ್ರು ಡಿಬೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ನಮಗೆ ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ ಏನಂದ್ರೆ 3 ವರ್ಷ ಡಿಗ್ರಿ ಓಡ್ತೀವಿ ಸರ್, ಸ್ಕಿಲ್ಸ್ ತಗೊಳ್ತೀವಿ, ಗೌರ್ಮೆಂಟಲ್ಲೂ ಜಾಬ್ ಸಿಕ್ಕಲ್ಲ, ಪ್ರೈವೇಟು ಜಾಬ್ ಸಿಕ್ಕಲ್ಲ, ಸುಮ್ಮನೆ ರೋಡಲ್ಲಿ ಅಲಿತೀವಿ, ಝೊಮ್ಯಾಟೊ ಕೆಲಸ ಮಾಡ್ತೀವಿ, ಅದೆಲ್ಲ ಆಕ್ಸಿಡೆಂಟ್ ಆಗುತ್ತೆ. ಸರಿ, ಪ್ರೈವೇಟ್ ಜಾಬ್ ಸಿಗುತ್ತೆ ಅಂತ ಅದ್ರಲ್ಲಿ ಸೇರ್ಕೊಳ್ತೀವಿ. ಓಕೆ ಸರ್, ಫಾರಿನಿಂದ ಬಂದು ಇಲ್ಲಿ ಪ್ರೈವೇಟ್ ಜಾಬ್ ಕಂಪ್ನೀಸ್ ಓಪನ್ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಗೊತ್ತಿದೆ, ರಿಸೋರ್ಸ್ ಇದೆ, ಓಪನ್ ಮಾಡ್ತಾ ಇದ್ದಾರೆ. ಯಾಕೆ ಸರ್ ನಮ್ಗೆ ಸರ್ಕಾರ ಗೊತ್ತಿಲ್ಲ ನಾ ಇಲ್ಲಿ ರಿಸೋರ್ಸ್ ಇರೋ ವಿಷಯ? ಅವರು ಎಷ್ಟೋ ಸರ್ ಎಜುಕೇಷನ್ ಪರ್ಪಸ್, ಯಾಕೆ ನಮ್ಮ ಸ್ಕಿಲ್ಸ್ ಇಲ್ಲನಾ ಸರ್? ಬರೀ ಫಾರಿನರ್ಸ್ ಅಷ್ಟೇ ಸ್ಕಿಲ್ಸ್ ಇದೆಯಾ? ಅಂದರೆ ಇಲ್ಲಿ 3 ವರ್ಷ ಡಿಗ್ರಿ ಓದಿ ಸ್ಕಿಲ್ಸ್ ಎಲ್ಲ ಮಾಡ್ಕೊಂಡು ನಾವು ಸುಮ್ಮನೆ ಫುಟ್ಪಾಟಲ್ಲಿ ಕೂತ್ಕೊಂಡು ಕಡಲೆ ಬೀಜ ಬಜ್ಜಿ ಬೋಂಡ ಮಾರ್ಬೇಕಾ? ಇಲ್ಲಾಂದ್ರೆ ಮ್ಯಾಮ್ ಹೇಳಿದ್ದು ಬಜ್ಜಿ ಬೋಂಡ ಅಂತ ನಾವು ಇಬ್ರಿಗೂ ಮೆನ್ಷನ್ ಮಾಡ್ತಲ್ಲ ಮ್ಯಾಮ್. ಸರ್ಕಾರ ಯಾವ್ದು ಮೆನ್ಷನ್ ಮಾಡ್ತಾ ಓಪನ್ ಆಗಿ ಮಾತಾಡ್ತಾರೆ, ಕಾಮನ್ ಆಗಿ ಮಾತಾಡ್ತಾ ಇದ್ದೀನಿ. ಅಂದರೆ ನಮ್ಮ ಸ್ಕಿಲ್ಸಿಗೆ ಯಾವುದಕ್ಕೂ ಮರೆಯೋದಲ್ಲ ಮ್ಯಾಮ್. ಅದು 3 ವರ್ಷ ನಾವು ಡಿಗ್ರಿ ಓದಿ ಕಷ್ಟಪಟ್ಕೊಂಡು ನಾವು ಏನಿಗೆ ಸರ್ ಪಡ್ಬೇಕು? ಬೆಳಗ್ಗೆ ರಾತ್ರಿ ಸ್ಕೋರು ಮಾರ್ಕ್ಸ್ ಎಲ್ಲ ತಗೊಂಡು ಸುಮ್ಮನೆ ನಾವು ಪ್ರೈವೇಟ್ ಕಂಪ್ನೀಸ್ಗೆ, ಫಾರಿನ್ ಕಂಪ್ನೀಸ್ಗೆ ಅವ್ರ ಕಂಟ್ರಿನ ಡೆವಲಪ್ ಮಾಡ್ಬೇಕಾ? ನೀವು ಉದ್ಯೋಗ ಕೊಡಿ ಅಂತ ಹೇಳ್ತಿದ್ದೀರಾ ಅಥವಾ ಓದೋದೇ ಬೇಡ ಅಂತ ಹೇಳ್ತಿದ್ದೀರಾ? ಸರ್ ಓದೋದಿಲ್ಲ ಸರ್, ನಾವು ಓದೋದಕ್ಕೆ ನಮ್ಮ ಕಂಟ್ರಿನ ಡೆವಲಪ್ ಮಾಡಕ್ಕೆ ನಮ್ಗೆ ಆಪರ್ಚುನಿಟಿ. ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ. 30 ಸೆಕೆಂಡ್, ಇಬ್ಬರಿಗೂ 30 ಸೆಕೆಂಡ್ ಕೊಡೋದು. ಸ್ವಾತಿ ಅವರೇ ಪ್ರಶ್ನೆ ಇಷ್ಟೇ ಇದ್ದಿದ್ದಲ್ವಾ? ಸರ್ವಿಸ್ ಸೆಕ್ಟರ್ ಅಲ್ಲಿ ಬೇರೆ ಕಂಪನಿಗಳು ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲೂ ಡಿಬೇಟಾ? ಇಲ್ಲ, 30 ಸೆಕೆಂಡ್ ಉತ್ತರ ನೀವು ಕೊಡಿ, 30 ಸೆಕೆಂಡ್ ಅವರು ಕೊಡಿ. ತಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ಬಿಡ್ತೀನಿ. ಸರ್ವಿಸ್ ಸೆಕ್ಟರ್ ನಾವು ಯಾವಾಗ ನಮ್ಮ ದೇಶದ ಎಕಾನಮಿಯನ್ನ ಇಡೀ ವರ್ಲ್ಡ್ಗೆ ಓಪನ್ ಮಾಡಿದ್ವಿ, ಇವತ್ತಿನ ದಿನ ಇಲ್ಲಿ ಕೂತ್ಕೊಂಡು ಎಷ್ಟೋ ಜನ ಈ ಟೆಕ್ನಾಲಜಿನ ಅನುಭವಿಸ್ತಾ ಇದ್ದಾರೆ ಅಥವಾ ಇಲ್ಲಿರುವಂತಹ ಸೌಲಭ್ಯಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ PV ನರಸಿಂಹರಾವ್ ಅವರು, ಮತ್ತೆ ಎಕನಾಮಿಕ್ ಕಿಂಗ್ ಅಂತ ಕರೆಸ್ಕೊಳ್ಳುವಂತಹ ಮನಮೋಹನ್ ಸಿಂಗ್ ಅವರು. ಸೊ ಅದಾದ ನಂತರದಲ್ಲಿ ಸರ್ವಿಸ್ ಸೆಕ್ಟರ್ ಅಲ್ಲಿ ನಮ್ಮ ದೇಶ ಬೆಳ್ಕೊಂಡು ಹೋಯ್ತು. ಇವತ್ತಿನ ದಿನ ಸರ್ವಿಸ್ ಸೆಕ್ಟರ್ ಅಲ್ಲಿ AI ಬರಕ್ಕಿಂತ ಮುಂಚೆ, ಇವಾಗ AI ಬಂದ್ಮೇಲೆ ಏನೇನಾಗುತ್ತೆ ನೋಡ್ಬೇಕಾಗಿದೆ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕ್ಯಾಪ್ ಅಂತ ಬಂತು. ಅದಾದ ನಂತರದಲ್ಲೇ ಇಂಡಸ್ಟ್ರಿಗಳಿಗೂ ಕೂಡ ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಇರಾದೆ ಆದಾಗ, ಆದ್ರೆ ಸಕಾಲದಲ್ಲಿ ಇಂಡಸ್ಟ್ರಿಗಳು ಬರೋದಿಲ್ಲ, ಸಕಾಲದಲ್ಲಿ MSMEಗಳಿಗೆ ಫಂಡ್ಗಳು ಹೋಗೋದಿಲ್ಲ, ಸಕಾಲದಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ ಕೂಡ ಬೆಳೆದಿದೆ, ಸಕಾಲದಲ್ಲಿ ಬೇರೆ ಬೇರೆ ಸೆಕ್ಟರ್ಗಳು ಕೂಡ ಬೆಳೆದಿದೆ. ರೋಡಲ್ಲಿ ಕೂತ್ಕೊಂಡು ಕಡಲೆ ಬೀಜ ತಿನ್ನುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದನ್ನ ಇದೇ ಪರಿಸ್ಥಿತಿ ಇರುವಂತದ್ದು. ನಾವು ರಾಜ್ಯ ಸರ್ಕಾರವಾಗಿ ನಾವು ಮಾಡಿದ್ವಿ. ನಾವು 1 ಲಕ್ಷ ಉತ್ತರ ಕೊಡಕ್ಕೆ. ಸ್ವಾತಿ ಅವರೇ ಆಯ್ತು, ನಿಮ್ಮ ಸಮಯ ಆಯ್ತು. ಸುರ್ವೆ ಅವರೇ ಕಡಲೆ ಬೀಜ ಬಿಡಿಸುವಂತ ಯುವಕರಿಗೆ ಉದ್ಯೋಗ ಸಿಗಲಿ ಅಂತ. ಇದು ನನ್ನ, ದಿಸ್ ಇಸ್ ವೆರಿ ಕ್ಲಿಯರ್. ರಾಜ್ಯ ಸರ್ಕಾರದಿಂದ ನಾವು ಇದನ್ನ ಮಾಡಿದೀವಿ. ಸುರ್ವೆ ಅವರೇ
ನಿಮ್ಮ ಪ್ರಶ್ನೆ ಕೇಳಿದ್ದು ಇವತ್ತು ನಾವು ಏನ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ. ಯಾವ ಪ್ರೈವೇಟ್ ಸೆಕ್ಟರ್ಗೆ ಗ್ರೋತ್ ಬೇಕಾಗಿದೆಯೋ ಅದು ಡೈರೆಕ್ಟ್ ಆಗಿ ನಾವು ಸರ್ವಿಸ್ ಸೆಕ್ಟರ್ಲಿ ಹಿಂಗ್ ಮಾಡಿ ಪ್ರೈವೇಟ್ ಸೆಕ್ಟರ್ಲಿ ಮಾಡಿ. ಕೇಳಿಸ್ಕೊಳ್ಳಿ ದಯವಿಟ್ಟು. ಏನು ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಬದಲಾಗ್ತಾ ಇದೆ, ಪ್ರಪಂಚ ಬದಲಾಗ್ತಾ ಇದೆ. ಸರ್ವಿಸ್ ಸೆಕ್ಟ್ರಲ್ಲಿ ಬೇಕಾಗಿರುವಂಥ ಸ್ಕಿಲ್ ಸೆಟ್ಟು ತುಂಬ ಬೇಗ ಬದಲಾಗ್ತಾ ಇದೆ. ನಾವು ಅಪ್ಸ್ಕಿಲ್ ಮಾಡಬೇಕು. ಒಂದು ಸರ್ಕಾರ ಏನು ಮಾಡ್ಬೋದು ಮಾಡಬಾರ್ದು ಅಂದರೆ ಇಲ್ಲಿ ಪ್ರೈವೇಟ್ ಇಂಡಸ್ಟ್ರಿಗೆ ಬೇಕಾಗಿರೋಂಥ ಸೌಲಭ್ಯಗಳನ್ನು ಕೊಡಬೇಕಾಗಿರುವಂಥದ್ದು. ಅದನ್ನು ಬಹಳಷ್ಟು ರಾಜ್ಯಗಳಲ್ಲಿ ಮಾಡ್ಕೊಂಡು ಬಂದಿರೋದು. ನಮಗೆ ಬೇಸರ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು AI ಬೆಳವಣಿಗೆನಲ್ಲಿ ಡೇಟಾ ಸೆಂಟರ್ ಎಲ್ಲಿ ಕರ್ನಾಟಕಕ್ಕೆ ಬರಬೇಕಿತ್ತು ಅದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. ಈಸ್ಟ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಗೆ ಬಹಳ ಡಿಫರೆನ್ಸ್ ಇದೆ ಮೇಡಂ. ಸ್ಟ್ರಾಟಜಿಕಲಿ ಅರ್ಥ ಮಾಡ್ಕೊಳ್ಳೋದಿದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಸುಮ್ಮನೆ ಕರ್ನಾಟಕದಲ್ಲಿ ಸುರ್ಬಿ ಅವರು ಉತ್ತರ ಕೊಡ್ಲಿ. ಸುರ್ಬಿ ಅವರೇ ಉತ್ತರ ಕೊಡ್ಲಿ. ನ್ಯಾಷನಲ್ ಪಾರ್ಟಿ ಆಫ್ ಬಿಜೆಪಿ ಪ್ಲೀಸ್ ಡೋಂಟ್ ನೀವು ನ್ಯಾಷನಲ್ ಪಾರ್ಟಿ ಮರಿಬೇಡಿ. ನೀವೇ ತಾನೇ ಕೇಂದ್ರ ಸರ್ಕಾರದಲ್ಲಿ ನಾವು ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ನಾವು ಇದ್ದೀವಿ. ಸ್ವಾತಿ ಪ್ಲೀಸ್ ಕೇಳಿಸ್ಕೊಳ್ಳಿ. ಸ್ವಾತಿ ಅವಕಾಶನೂ ಇರಲಿಲ್ಲ ಬಿಕಾಸ್ ಸ್ಟ್ರಾಟಜಿಕಲಿ ಇಟ್ ವಾಸ್ ನಾಟ್ ಪ್ಲಾನ್ ಫಾರ್ ಕರ್ನಾಟಕ. ಸ್ವಾತಿ ಅವರೇ ಆಯ್ತು. ಸುರ್ಬಿ ಅವರು ಮಾತಾಡಲಿ. ಸುರ್ಬಿ ಅವರೇ ಕನ್ಕ್ಲೂಷನ್ ಬನ್ನಿ. ಸುರ್ಬಿ ಅವರೇ ಕನ್ಕ್ಲೂಷನ್ ಬನ್ನಿ. ಸುರ್ಬಿ ಅವರೇ ಕನ್ಕ್ಲೂಷನ್ ಬನ್ನಿ. ಸ್ವಾತಿ ಅವರೇ ಒಂದು ನಿಮಿಷ, ಒಂದು 10 ಸೆಕೆಂಡ್. ಸುರ್ಬಿ ಅವರೇ ಕರ್ನಾಟಕನ್ ಬ್ಲೇಮ್ ಮಾಡ್ತಾ ಇಲ್ಲ ಮೇಡಂ, ನಿಮ್ಮ ಪಾರ್ಟಿ ಬ್ಲೇಮ್ ಮಾಡ್ತಾ ಇದೀವಿ. ನಿಮ್ಮ ಪಾರ್ಟಿ ಬ್ಲೇಮ್ ಮಾಡ್ತಾ ಇದೀವಿ. ಯಡಿಯೂರಪ್ಪನವರು ಸ್ವಾತಿ ಅವರೇ ಒಂದು ನಿಮಿಷ ರೀ, ಅವ್ರು ಮಾತಾಡೋದಿಲ್ಲ ಅಂದ್ರೆ ಹೇಗೆ? ಲಾಸ್ಟ್ ಮೇಡಂ ಸುರ್ಬಿ ಅವರೇ ಕನ್ಕ್ಲೂಷನ್ ಬನ್ನಿ. ಸುರ್ಬಿ ಅವರೇ ಕನ್ಕ್ಲೂಷನ್ ಬನ್ನಿ. ಸ್ವಾತಿ ಅವರೇ ಮುಖ್ಯವಾದಂತ ಪ್ರಶ್ನೆ ಬ್ರೈನ್ ಡ್ರೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಯುವಕರು. ನೀವು ಕನ್ಕ್ಲೂಷನ್ ಬಂದ್ಬಿಡಿ. ಆ ಹುಡುಗನ ಪ್ರಶ್ನೆ ಉತ್ತರ ಸುರ್ಬಿ ಅವರೇ ಆ ಹುಡುಗರ ಪ್ರಶ್ನೆಗೆ ಯೋಚನೆ ಇಲ್ಲ. ಸ್ವಾತಿ ಅವರೇ ಒಂದು ನಿಮಿಷ, ಒಂದು 30 ಸೆಕೆಂಡ್ ಕೇಳಿಸ್ಕೋಬೇಕು. 30 ಸೆಕೆಂಡ್ ತಾಳ್ಮೆಯಿಂದ ಕೇಳಿಸ್ಕೊಳ್ಳೇಬೇಕು. 30 ಸೆಕೆಂಡ್ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ಕೇಳಿಸ್ಕೋಬೇಕು. ನೀವು ಉತ್ತರ ಆಗಲ್ಲ. ಕೇಳಿಸ್ಕೊಳ್ಳಿ. ಸುರ್ಬಿ ಅವರೇ ಒಂದು ನಿಮಿಷ ಮುಗಿಸ್ಬಿಡಿ. ಯಾರು ಡಿಸ್ಟರ್ಬ್ ಮಾಡಬೇಡಿ. ಯಾರು ಡಿಸ್ಟರ್ಬ್ ಮಾಡಬೇಡಿ. 30 ಸೆಕೆಂಡ್ ಪ್ಲೀಸ್. ಪ್ರದೇಶಕ್ಕೆ ಹೋಯ್ತು ಅನ್ನೋದು ತಪ್ಪು ಮಾಹಿತಿನಾ? ಸ್ವಾತಿ ಅವರೇ ಓಕೆ. ಇಷ್ಟೊತ್ತಿನವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ ವೀಕ್ಷಕರೇ. ಉದ್ಯೋಗ ಭರ್ತಿ, ಉದ್ಯೋಗ ಸೃಷ್ಟಿಯ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಯಿತು. ಅಂತಿಮವಾಗಿ ಸರ್ಕಾರ ಈ ಎಲ್ಲ ವಿಚಾರಗಳನ್ನ ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ, ಉದ್ಯೋಗ ಭರ್ತಿಯನ್ನ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯಾಗಿ ಉಳಿದಿದೆ. ಸರ್ಕಾರದಿಂದ ಉತ್ತರ ಸಿಗುತ್ತಾ ನೋಡೋಣ. ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಸುರಭಿ ಅವರ ಧನ್ಯವಾದ, ಸ್ವಾತಿ ಅವರ ಧನ್ಯವಾದ, ಹಾಗೇನೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ ನೋಡ್ತಾ ಇದ್ರಿ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.